ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಕೂಡ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯ. ಇವತ್ತಿನ ನನ್ನ ವಿಡಿಯೋದ ವಿಶೇಷ ವ್ಯಕ್ತಿ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕರ್ನಾಟಕದ ದೊಡ್ಡ ಸಾಧಕರಂತಲೇ ಹೇಳ್ಬೋದು, ದಕ್ಷ ಅಧಿಕಾರಿಯಾದ ನಮ್ಮ ಡಿ ಕೆ ರವಿ ಸರ್ನೇ ಅಂದಾದರೂ ಯಾರಾದರೂ ಮರೀಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಇಲ್ಲ. ಈಗ ವಿಷಯಕ್ಕೆ ಬರೋಣ. ನಾವು ನೋಡಿ, ಜಾಗ ಕೋಲಾರ ಅಂದ ತಕ್ಷಣ ನಮಗೆ ಚಿಕ್ಕ ವಯಸ್ಸಿಂದ ನೆನಪಿಗೆ ಬರೋದು ಕೋಲಾರದಲ್ಲಿ ಮೂಟೆ ಮೂಟೆ ಚಿನ್ನ ಇದೆ ಅಥವಾ ಚಿನ್ನದ ಗಣಿ, ಆಮೇಲೆ ಅಲ್ಲಿಯ ಪ್ರಕೃತಿ, ಮಾವಿನ ತೋಪು. ಒಂದು ರೀತಿ ಕೋಲಾರ ಅಂದರೆ ನಮ್ಮ ಮ್ಯಾಪಲ್ಲಿ ಒಂದು ಗುರುತಿಸಬಹುದಾದಂತಹ ಬೇಗನೆ ಗುರುತಿಸ್ಬೋದಾದಂಥ ಒಂದು ಜಿಲ್ಲೆ. ಆಗಿ ಕೋಲಾರಕ್ಕೆ ಒಂದಷ್ಟು ವಿಶೇಷತೆಗಳೆಲ್ಲ ಇದೆ. ಅದರಲ್ಲಿರೋ ಜನಗಳು ಕೂಡ ಬಹಳ ಮುಗ್ಧರು. ಈಗ ಕೋಲಾರ ಜಿಲ್ಲೆ ಚಿನ್ನದ ಗಣಿಗೆ ಎಷ್ಟೇ ಹೆಸರಾಗಿದೆ ಅಷ್ಟೇ ನೋಡಿ, ಅಲ್ಲಿಯ ಮಣ್ಣು ಕೂಡ ಒಂದು ಧೂಳು ತುಂಬಿದ ಒಂದು ಕೆಂಪು ಮಣ್ಣಿಗೆ ಕೂಡ ನಮ್ಮ ಕೋಲಾರ ಜಿಲ್ಲೆ ಹೆಸರಾಂತ ಜಿಲ್ಲೆ ಆಗಿದೆ. ಮತ್ತು ಅಲ್ಲಿ ಇರುವಂಥ ಮುಗ್ಧ ಜನರು, ಆದರೆ ಬಿಸಿಲು ನೆತ್ತಿಗೆ ಸುಡ್ತಿದ್ರೆ ಅಲ್ಲಿಯ ಮರಳು ಮಾಫಿಯಾ ಮತ್ತು ಭೂಗಳ್ಳರ ಒಂದು ದರ್ಪ ನಮ್ಮ ಕೋಲಾರದ ಒಂದು ಮುಗ್ಧ ಜನರ ಎದೆಯನ್ನೇ ಒಂದು ಅಂದಿಗೆ ಅದು ಭಯದಿಂದ ಸುಡ್ತಾ ಇತ್ತಂತೆ. ಯಾಕಂದರೆ ಅಲ್ಲಿ ಅಷ್ಟೊಂದು ಅವ್ಯವಹಾರ ಎಲ್ಲ ನಡೀತಾ ಇತ್ತು. ಆದರೆ ಜನಗಳಿಗೆ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅವರಿಗೆ ಕಾನೂನೆಲ್ಲ ಏನಾಗಿತ್ತಂದರೆ ಒಂದು ಪಾಕೆಟಲ್ಲಿರುವಂಥ ಒಂದು ಚಿಲ್ಲರೆಗೆ ಕಾಸಿಗೆ ಸಮ ಅಲ್ಲಿಯ ರೌಡಿಗಳಿಗೆ ಮತ್ತು ಈ ಭೂಗಳ್ಳರಿಗೆಲ್ಲ ಕಾನೂನು ಅಂದರೆ ಲೆಕ್ಕನೇ ಇರಲಿಲ್ಲಂತೆ. ಅದೇ ಸಮಯದಲ್ಲಿ ಕೋಲಾರಕ್ಕೆ ಎಂಟ್ರಿ ನೀಡಿದವರು ನಮ್ಮ ದಕ್ಷ ಅಧಿಕಾರಿ ಡಿ ಕೆ ರವಿ ಸರ್. ಈ ಸಿನಿಮಾದಲ್ಲೆಲ್ಲ ಆಗುತ್ತಲ್ವ, ಅದೇ ಕತೆ ನೋಡಿ. ಒಂದು ಸಿನಿಮಾದಲ್ಲಿ ಒಂದಷ್ಟು ಒಂದು ಮಾಫಿಯಾ ನಡೀತಾ ಇರುವಾಗ ಅಲ್ಲಿ ಹೀರೋ ಎಂಟ್ರಿ ಆಗ್ತಾರೆ ನೋಡಿ. ನಿಜ ಜೀವನದಲ್ಲಿ ಅದಾಗಿರೋದಂದರೆ ಅದು ನಮ್ಮ ಡಿ ಕೆ ರವಿ ಸರ್ ಅವರ ಎಂಟ್ರಿ. ಯಾವಾಗ ಡಿ ಕೆ ರವಿ ಸರ್ ಅವರ ಎಂಟ್ರಿ ಕೋಲಾರ ಜಿಲ್ಲೆಗೆ ಆಯಿತು, ಅವತ್ತೇ ನೋಡಿ ಕೋಲಾರ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಶುರುವಾಯಿತು. ಅವರು ಬರೀ ಎ ಸಿ ರೂಮಲ್ಲಿ ಕೂತು ಬೆಲೆ ಬಾಳೋ ಕಾರಲ್ಲಿ ಓಡಾಡುವ ಜಿಲ್ಲಾಧಿಕಾರಿ ಆಗಿರಲಿಲ್ಲ. ಬದಲಿಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಎಲ್ಲಿ ಅವ್ಯವಹಾರ ನಡೀತಾ ಇತ್ತು ಅಲ್ಲೆಲ್ಲ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿ ಅದನ್ನೆಲ್ಲ ಸರಿಪಡಿಸುವಂತಹ ಬಡವರ ಪಾಲಿನ ಒಂದು ದಕ್ಷ ಅಧಿಕಾರಿಯಾಗಿದ್ದರು. ನೋಡಿ, ದಕ್ಷತೆಗೆ ಬೆಲೆ ಇಲ್ಲ ಅಂದರೆ ಅದು ನಮ್ಮ ಡಿ ಕೆ ರವಿಯವರೇ ದೊಡ್ಡ ಸಾಕ್ಷಿ. ಸರ್ಕಾರಿ ಜಾಗ ಅಂದರೆ ಅದು ನಮ್ಮದೇ ಆಸ್ತಿ, ನಮ್ಮದೇ ಎಲ್ಲ ಅಂತ ತಿಳ್ಕೊಂಡು ನಡೀತಿದ್ದ ಒಂದಷ್ಟು ಭೂಗಳ್ಳರು ನಮ್ಮ ಕೋಲಾರ ಜಿಲ್ಲೆಯಲ್ಲಿದ್ದರು. ಆದರೆ ಈ ಒಂದು ಡಿ ಕೆ ರವಿ ಸರ್ ಏನು ಮಾಡ್ತಾಯಿದ್ರು, ಎಲ್ಲಿ ಭೂಗಳ್ಳತನ ಆಗುತ್ತೆ, ಎಲ್ಲಿ ಅಕ್ರಮ ಕಟ್ಟಡಗಳು ನಡೀತವೆ ಅಲ್ಲಿ ಅವರು ಜೀಪಲ್ಲಿ ಹೋಗಿ ಮುಂದೆ ನಿಂತು ಅದರ ಹಿಂದೆ JCB ಇರ್ತಾಯಿದ್ರು. ಅದನ್ನು ಕಣ್ಣ ಮುಂದೆನೇ ಪುಡಿ 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 ಮಾಡ್ತಾಯಿದ್ರು. ಇದು ಕೋಲಾರದ ಜನರಿಗೆ ಬಹಳಷ್ಟು ಸಂತೋಷ ಆಗ್ತಾಯಿತ್ತು. ಯಾಕಂದರೆ ಯಾರೂ ಇದುವರೆಗೆ ಮಾಡಲಿಕ್ಕಾಗದಂತಹ ಒಂದು ದೊಡ್ಡ ಕೆಲಸವನ್ನು ನಮ್ಮ ಡಿ ಕೆ ರವಿ ಸರ್ ಅವರು ಮಾಡ್ತಾಯಿದ್ದಾರೆ. ನಮ್ಮ ಒಂದು ಜಿಲ್ಲೆಗೆ, ಒಂದು ಸ್ವಲ್ಪ ಹಳ್ಳಿಯಲ್ಲ ಪಟ್ಟಣ ಅಲ್ಲ ಅಂತ ಜಿಲ್ಲೆಗೆ ಒಂದು ದಕ್ಷ ಆಡಳಿತ ಅಧಿಕಾರಿ ಬಂದಿದ್ದಾರೆ. ನಮ್ಮ ಡಿ ಕೆ ರವಿ ಸರ್ನವರು ದೇವರನ್ನು ಇಟ್ಟ ಜಾಗದಲ್ಲಿ ಇಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ಡಿ ಕೆ ರವಿ ಸರ್ ಅಂದರೆ ಕೋಲಾರ ಜಿಲ್ಲೆಯವರಿಗೆ ಅದೇನೋ ಒಂದು ಸಂತಸ. ಎತ್ತ ತಂದೆ ತಾಯಿಗಿಂತಲೂ ಮಿಗಿಲಾಗಿದ್ದರು ನಮ್ಮ ಡಿ ಕೆ ರವಿ ಸರ್ ಕೋಲಾರ ಜಿಲ್ಲೆಗೆ. ಈಗ ರಾಜಕಾರಣಿಗಳನ್ನು ತಗೊಂಡಾಗಲೂ ಅದರಲ್ಲೂ ದಕ್ಷ ರಾಜಕಾರಣಿಗಳು ಇರ್ತಾರಲ್ವ. ಆದರೆ ದಶಕಗಳಿಂದ ಈ ಭೂಗಳ್ಳರು ರಾಜಕಾರಣಿಗಳನ್ನೇ ನಡಗಿಸ್ತಾಯಿದ್ರು. ಆದರೆ ಇಂಥವರು ನಮ್ಮ ಡಿ ಕೆ ರವಿಯವರ JCB ಕಂಡು ನಿಜವಾಗ್ಲೂ ಅವರು ಭಯಪಟ್ಟರು ಅನ್ನೋದಕ್ಕೆ ಬೇರೆ ಡೌಟೇ ಇರಲಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತಿತ್ತು ಡಿ ಕೆ ರವಿ ಸರ್ ಬಂದರೆ ಅಲ್ಲಿ ಅಕ್ರಮ ಕಟ್ಟಡಗಳು ನೆಲಸಮ ಆಗುತ್ತೆ ಅಂತ. ಈಗ ಗುಜರಾತಲ್ಲಿ ನಮ್ಮ ಯೋಗಿನಾಥ್ ಮಾಡ್ತಾ ಇದ್ರಲ್ವ, ಇದಕ್ಕಿಂತ ಮೊದಲೇ ಅವರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದನ್ನು ಆರಂಭಿಸಿದರು. ಹಾಗೆ ಇದನ್ನೆಲ್ಲ ನೋಡಿ ನಮ್ಮ ಕೋಲಾರ ಜನತೆ ಅಂತೂ ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು. ನಮಗೆ ಸಾಕ್ಷಾತ್ ದೇವರೇ ನಮ್ಮ ಜಿಲ್ಲೆಗೆ ಬಂದ್ರೇನಂತ. ಆದರೆ ನೋಡಿ, ವಿಧಾನಸೌಧದ ಒಂದು AC ರೂಮಲ್ಲಿ ಕೂತ ಒಂದು ಕಳ್ಳ ವ್ಯವಸ್ಥೆ ಅಂತ ಇರುತ್ತಲ್ಲ, ಯಾವುದೇ ಒಂದು ವ್ಯವಸ್ಥೆ ಅಂತ ತಗೊಂಡಾಗ ಅಲ್ಲಿ ಒಳ್ಳೆಯ ವ್ಯವಸ್ಥೆ, ಕಳ್ಳ ವ್ಯವಸ್ಥೆ. ಒಂದು ಮನೆಯಲ್ಲಿಯೂ ಕೂಡ ಅಷ್ಟೇ, ಒಳ್ಳೆ ಜನರು ಕೆಟ್ಟ ಜನರು ಇರುವಾಗ ಈ ಒಂದು ವಿಧಾನಸೌಧ ಒಳಗಡೆ ಕೂಡ ಒಂದು ಕಳ್ಳ ವ್ಯವಸ್ಥೆ ನಡೀತಾ ಇತ್ತು. ಆದರೆ ಇವರು ಈ ಒಂದು ನಿಷ್ಠೆಯನ್ನು ಸಹಿಸ್ತಾ ಇರಲಿಲ್ಲ. ಡಿ ಕೆ ರವಿ ಯಾವಾಗ ಈ ರೀತಿಯೆಲ್ಲ ಅಲ್ಲಿ ಹೆಸರು ತಗೊಳ್ತಾ ಇದ್ದಾರೆ, ಅವರು ಈ ಥರ ಕಟ್ಟಡಗಳನ್ನು ನೆಲಸಮ ಮಾಡ್ತಾ ಇದ್ದಾರೆ, ಭೂಗಳ್ಳತನ ಆಗಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅವರಿಗೆ ಯೋಚನೆ ಬಂದಾಗ ಒಂದು ಸುನಾಮಿಯನ್ನು ನಮಗೆ ಇಲ್ಲಿ ಬಂದಿದೆಯಾ ಅನ್ನುವಂಥ ಭಾವನೆ ಅವರಿಗೆ ಬಂದಿತ್ತಂತೆ. ಅವರಿಗೆ ಭಯ ಶುರುವಾಯಿತು. ಆದರೆ ನೋಡಿ, ಈ ಪ್ರಾಮಾಣಿಕತೆ ಅನ್ನೋದೇ ಒಂದು ದೊಡ್ಡ ಶಾಪ ನೋಡಿ. ಕೋಲಾರದ ಜನ
ಡಿ ಕೆ ರವಿಯನ್ನು ಯಾವಾಗ ದೇವರ ಥರ ಇಟ್ಟು ಮೆರೆಸಿದ್ರು ಆಗಲೇ ಅವರ ಮೇಲೆ ಈ ಒಂದು ಭೂ ಮಾಫಿಯಾ ಕೆಲವು ಕೆಟ್ಟ ರಾಜಕಾರಣಿಗಳು ಅವರ ಮೇಲೆ ಕಣ್ಣಿಡಲಿಕ್ಕೆ ಶುರುವಾಯಿತು. ಕೆಲವು ಕಳ್ಳರಿಗಂತೂ ವ್ಯವಹಾರ ಮಾಡೋ ಕಳ್ಳರಿಗಂತೂ ಗೊತ್ತಾಯಿತು ಇನ್ನು ನಮ್ಮ ವ್ಯವಹಾರ ನಡೆಯೋದಿಲ್ಲ, ಅಥವಾ ನಮ್ಮ ಒಂದು ಮರಳು ಮಾಫಿಯಾ ನಡೆಯಲ್ಲ, ನಮ್ಮ ಅಕ್ರಮ ಕಟ್ಟಡಗಳು ನಡೆಯೋದಿಲ್ಲ, ಇನ್ನು ನೆಲವನ್ನು ಕದೀಲಿಕ್ಕೂ ನಮಗೆ ಆಗಲ್ಲ ಅಂತ ಯಾವಾಗ ಅವರಿಗೆ ನಡುಕ ಶುರುವಾಯಿತೋ ಹಾಗೆ ಒಂದಿನ ರಾತ್ರೋರಾತ್ರಿ ನಮ್ಮ ಡಿ ಕೆ ರವಿ ಸರ್ಗೆ, ಪಾಪ ಅಂತಹ ಒಳ್ಳೆಯ ಸರ್ಗೆ ರಾತ್ರೋರಾತ್ರಿ ಒಂದು ಲೆಟರ್ ಬರುತ್ತೆ. ಅದೇ ವರ್ಗಾವಣೆ ಲೆಟರ್ ಆಗಿತ್ತು. ಇದು ವಿಷಯ ಎಲ್ಲ ಕೋಲಾರ ಮರುದಿನ ಬೆಳಿಗ್ಗೆ ಕೋಲಾರ ಎಲ್ಲ ಹಬ್ಬುತ್ತೆ ಈ ವಿಷಯ. ನೀವು ಟಿ ವಿಯಲ್ಲೆಲ್ಲ ಈ ಗಲಾಟೆ ನೋಡಿರಲಿಕ್ಕೆ ಸಾಧ್ಯತೆ ಇದೆ. ಅದು ಹಬ್ಬಿದ ತಕ್ಷಣ ಮರುದಿನ ಬಸ್ಸಿಗೆ ಕಲ್ಲು ಹೊಡೆಯೋದು, ಟಯರ್ನ ಸುಟ್ಟಾಕೋದು, ಆನಂತರ ಕಣ್ಣೀರು ಹಾಕೋದು, ಊಟ ನಿದ್ದೆ ಎಲ್ಲ ಬಿಟ್ಟು ಎಲ್ಲರ ಅಲ್ಲಿಯ ಜನತೆಲ್ಲ ಹೋರಾಡಿದರು. ನಮ್ಮ ಡಿ ಕೆ ಸಾಹೇಬ್ರು ನಮಗೆ ಬೇಕು, ಅವರು ಹೋಗಬಾರ್ದಂತೆ. ಯಾರೂ ಈ ಸಾಧಾರಣ ಜನಗಳ ಈ ಒಂದು ಅಳುವನ್ನು ಕೇಳ್ತಾರೆ ಇಲ್ಲ, ಯಾರು ಕೇಳುವರು ಇರಲಿಲ್ಲ. ಆದರೆ ನೆಕ್ಸ್ಟ್ ದಿನ ಅವರು ಅಲ್ಲಿಂದ ಹೋಗಲೇಬೇಕಿತ್ತು 2 ದಿನದಲ್ಲಿ. ಆದರೆ ವಯಸ್ಸಾದವರೆಲ್ಲ ನಮ್ಮ ಡಿ ಕೆ ಸರ್ನ ಕೈ ಹಿಡಿದು ಕಣ್ಣಿಗೆ ಒತ್ತಿಬಿಟ್ಟು ಹತ್ತು ಬಿಟ್ಟರು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ, ಅವರಲ್ಲಿಂದ ಹೋಗಲೇಬೇಕಾಯಿತು. ಹಾಗಾಗಿ ನೋಡಿ, ದಕ್ಷ ಒಂದು ಆಡಳಿತ ನಮ್ಮ ದೇಶದಲ್ಲಿ ಅದು ಖಂಡಿತವಾಗಿ ಅದಕ್ಕೆ ಬದುಕಿಲ್ಲ ಅನ್ನೋದಕ್ಕೆ ನಮ್ಮ ಈ ಒಂದು ಪುಣ್ಯವಂತನೇ ಅದಕ್ಕೆ ಸಾಕ್ಷಿ ನೋಡಿ. ಅಲ್ಲಿಂದ ನಮ್ಮ ಡಿ ಕೆ ಸರ್ ವರ್ಗಾವಣೆ ಆದ ತಕ್ಷಣ ನೋಡಿ ಕೇಸ್ ಉಲ್ಟಾಯಿತು. ಎಲ್ಲಿ ಏನು ಪ್ರಚಾರ ಮಾಡಿದ್ರಂದರೆ ಡಿ ಕೆ ರವಿ ಸರ್ ಅವರು ಮರಳು ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಹಾಗಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಒಂದು ವಿಷಯನ ಹಬ್ಬಿಸಿದ್ರು. ಅದನ್ನು ನಂಬೋರು ನಂಬಿದ್ದಾರೆ, ಆದರೆ ಹೆಚ್ಚಿನ 90% ಜನಗಳು ನಂಬಿಲ್ಲ. ಅದರಲ್ಲಂತೂ ಕೋಲಾರದ ಜನಗಳು ನಂಬಿಯೇ ಇಲ್ಲ. ಇವತ್ತಿಗೂ ನನಗೆ ಟಿ ವಿಯಲ್ಲಿ ನೋಡಿದ ನೆನಪಿದೆ. ಇವರು ಬರೀ ಮರಳು ಮಾಫಿಯಾಗೆ ಕೈ ಹಾಕಿದರೆ ಇವ್ರನ್ನ ಹೋಗಲಿ ಅಂತ ಬಿಡ್ತಾಯಿದ್ರೇನು, ಇವರು ದೊಡ್ಡ ತಿಮ್ಮಿಂಗಿಲದ ಬಾಯಿಗೆ ಕೈ ಹಾಕಿದ್ದಾರೆ. ಅದು ನಾನಿಲ್ಲಿ ಹೆಸರು ಹೇಳೋದಿಲ್ಲದಾಗಲೇ ನಿಮಗೆ ಅರ್ಥ ಆಗಿರ್ಬೋದು. ಯಾಕಂದರೆ ಇದು ಕೂಡ ಒಬ್ಬರು ಸತ್ಯವಂತ ಬರಹಗಾರನ ಕಡೆಯಿಂದ ಬಂದ ವಿಷಯ. ಅವರು ದೊಡ್ಡ ತಿಮ್ಮಿಂಗಿಲನ ಬಾಯಿಗೆ ಯಾವಾಗ ಕೈ ಹಾಕಿದರು ಆವತ್ತೇ ಅವರ ಜೀವನದ ಅವಧಿ ಕೂಡ ಮುಗಿಯಿತು ಅಂತ ಅರ್ಥ ಆಯಿತು ಎಲ್ಲರಿಗೂ ಕೂಡ. ಈ ಸರ್ಕಾರಿ ಜಾಗವನ್ನು ಎಲ್ಲ ಒತ್ತುವರಿ ಮಾಡಿಕೊಂಡು ಒಂದಷ್ಟು ಲೇಔಟ್ ಮಾಡಿ ಅದನ್ನು ಮತ್ತು ಬಿಲ್ಡಿಂಗ್ ಎಲ್ಲ ಕಟ್ಟಿ ಒಂದು ಸಾಮ್ರಾಜ್ಯದ ಒಡೆಯ ಅಂತ ಅನ್ನಿಸ್ಕೊಂಡ ಕೆಲವರು, ಅಂದರೆ ಒಂದು ಗ್ರೂಪನ್ನು ಇವರು ಯಾವಾಗ ಎದುರು ಹಾಕ್ಕೊಂಡ್ರೆ ಅಲ್ಲಿ ನಮ್ಮ ಡಿ ಕೆ ಸರ್ಗೆ ಶನಿ ಕೂಡ ಶುರುವಾಯಿತು. ಆದರೆ ರವಿಯವರಿಗೆ ಬೆದರಿಕೆ ಪತ್ರಗಳು ಕೂಡ ಬರಲಿಕ್ಕೆ ಶುರುವಾಯಿತಂತೆ. ನಂತರದಲ್ಲಿ ವಿಷಯ ನಿಮಗೆಲ್ಲರಿಗೂ ಗೊತ್ತಲ್ವ. ನಮ್ಮ ಡಿ ಕೆ ರವಿ ಸರ್ ಒಂದು ದಿನ ಸಂಜೆ ಅಷ್ಟೊತ್ತಿಗೆ ಏನಾಯಿತು, ಅವರ ಕತೆ ಹೇಗೆ ಮುಗೀತು, ಹೇಗೆ ಅಂತ್ಯ ಆಯಿತು, ಅವರ ಆತ್ಮಹತ್ಯೆಯನ್ನು ಪಟ್ಟ ಕಟ್ಟಿದ್ರು. ನಂತರದಲ್ಲಿ ಅವರಿಗೆ ಒಂದು ಹೆಣ್ಣಿನ ಮೇಲೆ ಅಪವಾದ ಹೊರಿಸಿದರು. ಆಮೇಲೆ ಏನೇನೋ ಅಪವಾದ ಹೊರಿಸಿ ಅವರ ಒಂದು ಸಾವನ್ನು ಅಲ್ಲಿಗೆ ಮುಚ್ಚಾಕುವ ಪ್ರಯತ್ನ ಮಾಡಿದರು. ಯಾಕಂದರೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದಕ್ಕೆ ಇನ್ನೊಂದು ಸಾಬೀತಾಯಿತು. ಆ ಮಟ್ಟಕ್ಕೆ ಡಿ ಕೆ ರವಿಯವರು ಬರಬೇಕಂದ್ರೆ ಯಾವುದೆಲ್ಲ ಸ್ಟ್ರಗಲ್ ಪಟ್ಟಿದ್ದಾರೆ. ಹಲಸಿನ ಹಣ್ಣು ಮಾರಿ ಆ ಬಡ ತಾಯಿಯ ಮಕ್ಕಳಾಗಿ ಹುಟ್ಟಿ ಏನೋ ಅವರಿಗೆ ಓದಲ್ಲಿ ಬಹಳಷ್ಟು ಆಸಕ್ತಿ ಇರೋದರಿಂದ ಆ ಒಂದು ಕಷ್ಟಪಟ್ಟು ಓದಿ ಒಂದು ಕೆಲಸವನ್ನು ಗಿಟ್ಟಿಸ್ಕೊಂಡು ಅಲ್ಲಿ ದಕ್ಷತೆಯನ್ನು ಕಾಪಾಡಿಕೊಂಡು ಬಂದಿದ್ದೇ ಡಿ ಕೆ ಸರ್ಗೆ ಮುಳುವಾಯಿತು. ಈಗ ಉದಾಹರಣೆಗೆ ಇನ್ನೊಂದು ಹೇಳಬೇಕಂದ್ರೆ, ನನ್ನ ಮಗನು ಕೂಡ ಇಂಜಿನಿಯರ್ ಆಗಿದ್ದ. ನಾನು ಒಂದಿನ ಹೀಗೆ ಹೇಳಿದೆ ಅವನಿಗೆ, ನೀನು ರೋಡ್ ಕಾಂಟ್ರಾಕ್ಟ್ ನೋಡು, ಅದರಲ್ಲಿ ನಿಂಗೆ ಒಳ್ಳೆ ಸಂಬಳ ಬರ್ಬೋದು ಅಂದರೆ, ಅಮ್ಮ ಬೇಡಮ್ಮ ಅಂತಂದ. ಯಾಕಂದರೆ ಅವನು ಅದೇ ಥರ ದಕ್ಷ ಹುಡುಗ, ಅವನ ಕೆಲಸದಲ್ಲಿ ದಕ್ಷತೆ ಕಾಪಾಡಿಕೊಂಡು ಬಂದವನು. ಅವನಂದ, ಅಮ್ಮ 10 ಕಳ್ಳರ ಜೊತೆ ಒಬ್ಬ ಒಳ್ಳೆಯವನು ಹೋಗಬಾರ್ದು, 10 ಒಳ್ಳೆಯವರ ಜೊತೆ ಒಬ್ಬ ಕಳ್ಳ ಸೇರ್ಬೋದು. ಯಾಕಂದರೆ ಅಕಸ್ಮಾತ್ ನಿಮ್ಮ ಮಗ ಅಲ್ಲಿ ಹೋದರೆ ನಿಮ್ಮ ಮಗನೇ ಇಲ್ಲದಾಗ್ಬಿಡುತ್ತೆ. ನನಗೆ ಗೌರ್ಮೆಂಟ್ ಕೆಲಸ, ಸರ್ಕಾರಿ ಕೆಲಸ ಬೇಡ ಅಂತ ಅಂದ್ಬಿಟ್ಟ. ನೋಡಿ ಎಷ್ಟು ಸತ್ಯ ಅಲ್ವಾ. ಯಾಕಂದರೆ ನಮ್ಮ ದೇಶದಲ್ಲಂತೂ ಖಂಡಿತ ಸಾಧ್ಯನೇ ಇಲ್ಲ, ದಕ್ಷರಿಗಂತೂ ಜೀವನವೇ ಇಲ್ಲ. ಅದಕ್ಕೆ ನಮ್ಮ ದೇಶ ಈಗಲೂ ಕೂಡ ಆಗಿದೆ. ಮೋದಿಯವರು ಒಂದು ಕಡೆ ಮಾಡ್ತಾ ಹೋಗ್ತಾ ಇದ್ದಾರೆ ಒಳ್ಳೆಯದು, ಆದರೆ ಮೂಲೆಯಲ್ಲಿ ಏನೆಲ್ಲ ಹಣದ ವ್ಯವಹಾರ ನಡೀತಾನೇ ಇದೆ. ಇದಕ್ಕೆ 2 ಮಾತೇ ಇಲ್ಲ. ಹಾಗೆ ನಮ್ಮ ಇವತ್ತಿನ ವಿಡಿಯೋ ನಮ್ಮ ದಕ್ಷ ಅಧಿಕಾರಿ ನಮ್ಮ ಡಿ ಕೆ ರವಿಯವರ ಒಂದು ಸವಿ ನೆನಪಾಗಿತ್ತು. ಖಂಡಿತವಾಗಿ ನಾವು ಯಾವತ್ತೂ ಅವರನ್ನು ಮರೆಯುವಂಥ ಒಂದು ವಿಷಯನೇ ಇಲ್ಲ. ಯಾಕಂದರೆ ಯಾವಾಗಲೂ ಅವರು ಸದಾ ಒಳ್ಳೆಯ ಒಂದು ಜನಗಳು ನೆನಪಿಗೆ ಬಂದಾಗ ಅದರಲ್ಲಿ ಮೊದಲಿಗೆ ನೆನಪಿಗೆ ಬರೋದೇ ನಮ್ಮ ಡಿ ಕೆ ರವಿ ಸರ್ ಅವರು. ಎಲ್ಲಿದ್ದರೂ ಅವರ ಆತ್ಮಕ್ಕೆ ಶಾಂತಿ ಕೂಡ ಸಿಗಲಿ. ಇವತ್ತು ಅವರಿಗೆ ಅನ್ಯಾಯ ಮಾಡಿದವರ ಕಥೆಗಳು ಏನೇನು ಆಗ್ತಾಯಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಲ್ವ. ಅದು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಲ್ವ.
ಹಾಗಾಗಿ ನನ್ನ ವಿಡಿಯೋಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಂದಿಗೆ ಬರ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.